दिल्लीमध्ये झालेल्या मत चोरी विरोधातील आंदोलन रॅलीमध्ये मी सहभागी झालो होतो. हायकमांडची भेटही घेतली आहे. पोस्टरमध्ये पाहिलं नाही का? सर्व गोष्टी माध्यमांसमोर सांगता येत नाहीत, असे उपमुख्यमंत्री डी.के. शिवकुमार यांनी मार्मिकपणे सांगितले. मंगळवारी बेळगावमध्ये पत्रकारांशी बोलताना ते म्हणाले की मत चोरीच्या मुद्द्यावर दिल्लीमध्ये झालेल्या आंदोलन रॅलीला अभूतपूर्व यश मिळालं आहे. हायकमांडची भेट झाली आहे हे खरे असले तरी सर्व विषय उघडपणे सांगता येत नाहीत, असे म्हणत त्यांनी मुख्यमंत्र्यांना अप्रत्यक्षपणे चेकमेट दिला. ಅಸೆಂಬ್ಲಿಗೆ ಬರೋಕ್ಕಾಗಲಿಲ್ಲ. ನೇರವಾಗಿ ನಾನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ದೆಹಲಿಯಿಂದ ನೇರವಾಗಿ ದಾವಣಗೆರೆಗೆ ಹೋಗಬೇಕಾಯಿತು. ಅಸೆಂಬ್ಲಿಯಲ್ಲಿ ಅವರ ಸಾನು ಶಿವಶಂಕರಪ್ಪ ಒಬ್ಬ ಹಿರಿಯ ರಾಜಕಾರಣಿ, 95 ವರ್ಷ ತುಂಬ ಜೀವನವನ್ನು ನಡೆಸಿ 3 ತಿಂಗಳವರೆಗೂ ಕೂಡ ನಮ್ಮ ಜೊತೆ ಭಾಳ ಲವಲವಿಕೆಯಿಂದ ಅನೇಕ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತಾ ಇದ್ರು. ಅಜಾತ ಶತ್ರು ಮಧ್ಯಭಾಗ ದಾವಣಗೆರೆಗೆ ಹೊಸ ಒಂದು ರೂಪವನ್ನು ಕೊಟ್ಟಂಥವ್ರು. ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಧ್ಯಭಾಗದ ಜಿಲ್ಲೆಗೆ ತಂದೆ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟು ಉದ್ಯಮಿ ಜೊತೆಗೆ ಅಜಾತ ಶತ್ರು ಜೊತೆಗೆ ಎಲ್ಲ ವರ್ಗದ ಜನರು ಕೂಡ ಒಂದು ದೊಡ್ಡ ಕೊಡುಗೈ ದಾನಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬಂದರು. ನಾನಂತೂ ವಿಶೇಷವಾಗಿ ಅವರ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಿಟ್ಟ ತೀರ್ಮಾನ, ಸರ್ಕಾರ ಕೊಡಕ್ಕಾಗದೆ ಹೋದಾಗ ಸರ್ಕಾರಕ್ಕಿಂತ ಮುಂಚಿತವಾಗಿ ಇಡೀ ದಾವಣಗೆರೆಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ವ್ಯಾಕ್ಸಿನೇಷನ್ ಕೊಟ್ಟು ಇಡೀ ಭಾರತಕ್ಕೆ ಒಂದು ಮಾದರಿಯಾಗಿದ್ದರು ಅನ್ನೋದನ್ನು ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದಾದ ಮೇಲೆ ಸರ್ಕಾರ ಮುಂದಕ್ಕೆ ಬಂದರು. ಸೊ ನಾನೇ ಹೋಗಿ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳ ಸಂತೋಷದಿಂದ ಅವರ ಹೃದಯ ಶ್ರೀಮಂತಿಕೆಯನ್ನು ಮೆಚ್ಚಿ ಬಂದೆ. ಸೊ ಇವತ್ತು ನಾವು ಇಡೀ ಸರ್ಕಾರ ಅವ್ರಿಗೆ ಹೋಗಿ ಗೌರವವನ್ನು ಸಲ್ಲಿಸ್ಬಿಟ್ಟು ಬಂದಿದ್ದೇವೆ. ಪಕ್ಷ ಬಂದಿದೆ. ನನಗೆ ಕೆಲವ್ರಿಗೆ ದುಃಖ ಆಗ್ಬೋದು ಇಂಥವ್ರನ್ನ ನಾವು ಕಳ್ಕೊಂಡು ಅಂತ, ಆದರೆ ಇಂಥ ತುಂಬ ಜೀವನ ಭಗವಂತ ನಮ್ಮಂಥವ್ರಿಗೆ ಕೊಟ್ಟರೆ ಇನ್ನೂ ಸಂತೋಷ. ಸೊ ಯಾರಿಗೂ ಕೂಡ ಯಾವ ಒಂದು 10-15 ದಿನ ಹಾಸ್ಪಿಟ್ಲ್ ಬಿಟ್ಟರೆ ಮಿಕ್ಕಿದ್ದು ಭಾಳ ಸಂಭ್ರಮದಿಂದ ಈ ಬದುಕನ್ನು, ಸಂತೋಷದ ಬದುಕನ್ನು, ಲಕ್ಷಾಂತರ ಜನಕ್ಕೆ ಉದ್ಯೋಗ, ವಿದ್ಯೆ ಮತ್ತು ಅವರು ನಮ್ದಂಥ ಧರ್ಮ ಎಲ್ಲದರಲ್ಲೂ ಕೂಡ ಒಳ್ಳೆಯ ಹೆಸರನ್ನ ಪಡೆದು ಒಬ್ಬ ಕೀರ್ತಿ ಶೀರ್ಷರಾಗಿ ಬದುಕಿದ್ರು ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಓಟ್ ಚೋರಿ ನೋಡಿ, ಒಂದು ಗಮನಿಸ್ಬೇಕು, ನಮ್ಮಲ್ಲಿ 4,000 ಜನ ಅಷ್ಟು ಬಂದಿದ್ರು. ಎಲ್ಲ ಒಬ್ಬರು ಬರ್ಬೇಕಾದ್ರೆ 4 ಟ್ರೈನಲ್ಲಿ ಇರೋರು ಒಂದು 10-15 ಸಾವಿರ ಖರ್ಚು ಮಾಡ್ಬೋದು, 20 ಸಾವಿರ ಮಾಡ್ಬೋದು. ಫ್ಲೈಟಲ್ಲೇ ಸಾವಿರಾರು ಜನ ಬಂದಿದ್ರು. ಒಬ್ಬೊಬ್ರು 55 ಸಾವಿರ ಖರ್ಚು ಮಾಡ್ಕೊಂಡು ಬಂದಿದ್ರು. ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು. ಆದರೂ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಆಗ್ತಾರ ಅನ್ಯಾಯ ತಡಿಬೇಕು ಅಂತೇಳಿ ಭಾಳ ಆಸಕ್ತಿಯಿಂದ ಬಂದು ಆ ಕೂಗನ್ನು ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ಅವರ ಮುಖಂಡತ್ವ, ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ಬಹುಶಃ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಬ್ಯಾಲೆಟ್ಗೆ ಹೋಗಬೇಕು, ಅದರ ಮುಖಾಂತರ ಎಲೆಕ್ಷನ್ ನಡೆಸಿ ಆಮೇಲೆ ಗೊತ್ತಾಗ್ತದೆ ಅಂತ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಹಂಗೆ ಭಾಳ ಯಶಸ್ವಿ ಆಯಿತು. ಮೂಲೆಯಿಂದ ಬಂದಂಥ ಎಲ್ಲ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಪಕ್ಷದ ಪರವಾಗಿ ಅವರಿಗೆಲ್ಲ ನಾನು ಅಭಿನಂದಿಸ್ತೇನೆ. ನೋಡಿದ್ರ ನೀವೆಲ್ಲ ಭಾವಚಿತ್ರಗಳು, ಫೋಟೋಗಳು
ಕುಶಲ ವಿಚಾರಿಸೋದು ಎಲ್ಲ ನೋಡಿದ್ರು. ಅವೆಲ್ಲ ಕರ್ನಾಟಕದ ಬಗ್ಗೆ ಏನ್ चर्चा ಆಯ್ತು ಅಂತ ಯಾರು ಮಾಧ್ಯಮದಲ್ಲಿ ಹೇಳ್ತಾರ? दिल्लीतील मत चोरी विरोधातील आंदोलनामध्ये सहभागी झालेल्यांना कोणतेही पद किंवा अधिकार दिले नाहीत. देशातील लोकशाही वाचवण्यासाठी ते सहभागी झाले होते असे त्यांनी सांगितले. राजशेखर हिरेमठ, KMM मराठी, बेळगाव.